ಗಸಗಸೆ ಸೋಕ್ ಮಾಡ್ಕೊಂಡಿದ್ದೀನಿ. ಆಮೇಲೆ ಕಾಯಿ, ದೆನ್ ದಿಸ್ ಇಸ್ ಕಾಜು. ಬಿಸಿನೀರಲ್ಲಿ ಸೋಕ್ ಮಾಡಿ ಒಂದು 5 ಮಿನಿಟ್ಸ್ ಅಷ್ಟೇ ಸೋಕ್ ಮಾಡಿ ಇಟ್ಕೊಂಡು ಸ್ವಲ್ಪ ಜಾಸ್ತಿ ಹಾಕ್ಕೊಂಡಿದ್ದೀನಿ. ಇಷ್ಟು ಸಾಕು ಒಂದು 4-5 ಪೀಪಲ್ಸ್ಗೆ ಆಗೋವಷ್ಟು. ಇದನ್ನು ಹಾಕ್ಕೊಳ್ತಾ ಇದ್ದೀನಿ. ಟೊಮೆಟೊ ಹಾಕ್ತೀನಿ. ಮೊಸರು ಹಾಕೋದ್ರಿಂದ ಅದಕ್ಕೆ ಸ್ವಲ್ಪ ಕಡಿಮೆ ಹಾಕ್ಕೊತಾ ಇದ್ದೀನಿ. ಮೆಣಸಿನ್ಕಾಯಿ, ಸ್ವಲ್ಪ ಚಕ್ಕೆ, ಸ್ವಲ್ಪ ಲವಂಗ ಎಲ್ಲ ಹಾಕ್ಕೊತಿದ್ದೀನಿ. ಪೇಸ್ಟ್ ಹಾಕ್ಕೊಳ್ತಾ ಇದ್ದೀನಿ. ಇನ್ನು ಹಾಕಿ ರುಬ್ಕೋಬೋದು, ಬಟ್ ಬೇಡ ಇವಾಗ ಸದ್ಯಕ್ಕೆ. ಸೊ ಈ ಥರ ರುಬ್ಕೊಂಡು ಪೇಸ್ಟ್ ಮಾಡ್ಕೊಂಡಿದ್ದೀನಿ. ಆಲ್ರೆಡಿ ಇದರಲ್ಲಿ ಏನು ಹಾಕಿದ್ದೀನಿ, ಶಿಮ್ಲಾ ಮಿರ್ಚಿ ಏನಂತಾರೆ ಮೆಣಸಿನ್ಕಾಯಿ ಹಾಕಿದ್ದೀನಿ, ಈರುಳ್ಳಿ ಹಾಕಿದ್ದೀನಿ. ಈ ಟೈಮಲ್ಲಿ ಒಂದು ಸ್ವಲ್ಪ ರೆಡ್ ಚಿಲ್ಲಿ ಪೌಡರ್, ಆಮೇಲೆ ಅರಿಶಿನ ಪೌಡರ್, ಆಮೇಲೆ ಧನಿಯಾ ಪೌಡರ್, ಆಮೇಲೆ ಸ್ವಲ್ಪ ಅಷ್ಟೇ ಜೀರಾ ಪೌಡರ್, ಸ್ವಲ್ಪ ಗರಂ ಮಸಾಲ, ಮೇಥಿ, ಆಲೂಗೆಡ್ಡೆ, ಕ್ಯಾರೆಟ್ ಎರಡನ್ನೂ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಇದು ಬೇಗ ಬೇಯೋದಿಲ್ಲ, ಅದಕ್ಕೆ ಇದನ್ನು ಹಾಕ್ತಿದ್ದೀನಿ. ಕುಕ್ಕರ್ನಲ್ಲಿ ಇದನ್ನ ನಾನು ಮುಚ್ಚಲ್ಲ, ಹಾಗೆ ಕುಕ್ ಮಾಡ್ತೀನಿ. ಬಿಕಾಸ್ ಇದು ಹಾಗೆ ನನ್ನ ಹತ್ರ ದೊಡ್ಡ ಪಾತ್ರೆ ಇದೆ, ಸುಮ್ಮನೆ ಪಾತ್ರೆ ಏನಕ್ಕೆ ತಗೊಳ್ಳೋದು ಅಂತ ಕುಕ್ಕರಲ್ಲೇ ಮಾಡ್ತಾ ಇದ್ದೀನಿ. ಲೆಟ್ಸ್ ಸಿ ಎಷ್ಟು ಟೈಮ್ ತಗೊಳುತ್ತೆ, ಅಥವಾ 1 ವಿಷಿಲ್ ಕೊಡ್ಲಾ ಬೇಡ ಅಂತ ಚೆಕ್ ಮಾಡ್ತೀನಿ. ಓಕೆ, ನೀರು ಹಾಕಿ ನಾನು ಎಷ್ಟು ಮಾಡ್ತಿದ್ದೀನಿ ಅಂದರೆ ಒಂದು 4-5 ಜನ ತಿನ್ಬೋದು ಅಷ್ಟು ಮಾಡ್ತಾ ಇದ್ದೀನಿ. ಒಂದು ತರಕಾರಿ ಜಾಸ್ತಿ ಹಾಕಬೇಕು, ಇದು ಬೆಂದ್ಬಿಡಲಿ ಅಂತ ಇಷ್ಟು ಹಾಕಿದ್ದೀನಿ. ಫ್ಲೇಮ್ ಸ್ವಲ್ಪ ಜಾಸ್ತಿ ಮಾಡಿನೇ ಹಿಡಿ, ನಾನು ಫ್ಲೇಮ್ ಜಾಸ್ತಿಯಲ್ಲಿ ಇಟ್ಟಿದ್ದೀನಿ. ಯೂಸ್ ಮಾಡೋ ಅವಶ್ಯಕತೆ ಇಲ್ಲ, ಬರೀ ಈ ಥರ ಮುಚ್ಚಿಬಿಟ್ರೆ ಇದ್ದೀನಿ. ಓಕೆ, ಹಾಕ್ತಾ ಇದ್ದೀನಿ. ಈಗ ಮೇನ್ ಕ್ಯಾರೆಕ್ಟರ್ ಇದು ಕೋಸು, ಇದಿದ್ರೇ ಮಸ್ತಾಗಿ ಆಗೋದು ಟೇಸ್ಟ್, ಇಲ್ಲ ಅಂದರೆ ಟೇಸ್ಟೇ ಬರಲ್ಲ. ಸಾಕೋಣ. ನಾವು ಆ್ಯಡಿಂಗ್ ಉಪ್ಪು, ಓಕೆ, ಜಸ್ಟ್ 1 ವಿಷಲ್ ಸಾಕು ಆಯಿತಾ. ಅದಾದಮೇಲೆ ಹಾಗೆ ಕುದಿಸ್ಬೇಕು. ಅವಾಗ ಜಸ್ಟ್ 1 ವಿಷಲ್. ವಾವ್, ಯಮ್ಮಿ, ಇಟ್ ಈಸ್ ಸೋ ಯಮ್ಮಿ. ದಹಿ ಹಾಕೋಣ, ಕ್ರೀಮ್ ಹಾಕಬೇಕು. ಕ್ರೀಮ್ ಇಲ್ಲ, ಏನೋ ಇದ್ರ ಜುಗಾಡ ಕುಕ್ ಮಾಡಿ ಇಟ್ಟಿದ್ದೆ, ಸೊ ಚೆನ್ನಾಗಿ ಸಾಫ್ಟ್ ಆಗಿದೆ. ಫೇವ್ರೆಟ್ ಮಸಾಲಗಳು, ಒಂದು ಪಾವ್ ಭಾಜಿ ಮಸಾಲ ಹಾಕ್ತೀನಿ ನಾನು ಜಾಸ್ತಿ, ಕಿಂಗ್ ಮಸಾಲ, ಸ್ಪ್ರೆಡ್ ಮಾಡ್ತಾ ಇದ್ದೀನಿ. ಮರ್ತೋಗ್ಬಿಟ್ಟಿದ್ದೀನಿ. ಸೊ ಕ್ರೀಮ್ ತಗೊಂಡು ಬಂದು ಹಾಕಿದ್ಮೇಲೆ ಇಲ್ಲ ಸ್ವಲ್ಪ. ಸೊ ಕ್ರೀಮ್ ಆರ್ಡ್ರ್ ಮಾಡಿದೆ, ಬಂದಿದೆ. ಇದನ್ನು ನಾನು ಹಾಕ್ತಾಯಿದ್ದೀನಿ. ತುಂಬ ಜಾಸ್ತಿ ಹಾಕಿ ತುಂಬ ಚೆನ್ನಾಗಿ ಫ್ಲೇವರ್ ಕೊಡುತ್ತೆ. ಆಲ್ಮೋಸ್ಟ್ ಡಯಟ್ ಮಾಡೋರಿಗೆ ಅಷ್ಟೊಂದು ಪ್ರಿಫೇರ್ ಇಲ್ಲ, ಬಟ್ ಟೇಸ್ಟ್ ಬೇಕು ಅಂದರೆ ಯಾವಾಗಲೂ ಒಂದ್ಸಲ ಅಪರೂಪಕ್ಕೆ ಮಾಡೋದ್ರಿಂದ ಚೆನ್ನಾಗಿ ಕ್ರೀಮ್ ಹಾಕಿ ಸ್ವಲ್ಪ ಹೊತ್ತು ಮುಚ್ಚಿಬಿಟ್ಟು ಕುಕ್ ಮಾಡಿ ಬಿಟ್ಟರೆ ಸಖತ್ತಾಗಿ ಅಮೇಝಿಂಗ್ ಟೇಸ್ಟ್ ಇತ್ತು ಮಾತ್ರ. ಇದನ್ನು ಚಪಾತಿ, ಪೂರಿ, ದೋಸೆ, ವಾಟೆವರ್ ಯು ವಾಂಟ್ ಅದ್ರಲ್ಲಿ ತಿನ್ಬೋದು. ಈವನ್ ಯು ಕ್ಯಾನ್ ಈಟ್ ದಿಸ್ ಇನ್ ಅ ರೈಸ್. ನಾನು ಇದನ್ನು ಹೋಟೆಲಲ್ಲಿ ತಿಂದಿದ್ದೆ, ಸೊ ಅದೇ ಮೈಂಡ್ ಸೆಟ್ಟಲ್ಲಿತ್ತು. ತುಂಬ ಚೆನ್ನಾಗಾಗಿತ್ತು. ಐ ಲವ್ ಇಟ್.